ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ದುರ್ಗಾ ವಿಶು ವ್ಲಾಗ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಮಾಡ್ತಿರೋ ವಿಡಿಯೋ ನಮ್ಮ ತೋಟದ ವಿಡಿಯೋ. ಒಂದು 3-4 ವರ್ಷದಿಂದ ಬೋರ್ ಹಾಕ್ಸ್ಕೊಂಡಿದ್ದು. ಬೋರ್ ಹಾಕ್ಸಿದ್ಮೇಲೆ ಇದಕ್ಕೆ ಇಷ್ಟೊಂದು ಗಿಡಗಳನ್ನೆಲ್ಲ ತಂದು ಹಾಕ್ಕೊಂಡು ಮನೆಗೆ ಏನೇನು ಬೇಕೋ ಸೊಪ್ಪು ತರಕಾರಿ ಎಲ್ಲನೂ ನಾನು ಇಲ್ಲೇ ಬೆಳ್ಕೊತೀನಿ. ಮತ್ತು ಇದು ಮೊಟ್ಟೆಕಾಯಿ ಎಲ್ಲನೂ, ಇದು ತೆಂಗಿನಕಾಯಿ ಮಾರಿದ್ದು ಅದ್ರದ್ದು ಮೊಟ್ಟೆಕಾಯಿ ಇದೆಲ್ಲ ಒಲೆಗಾಗುತ್ತೆ. ಮತ್ತು ಒಂದು ಪಾತಿಗೆ ಪೂರ್ತಿ ಅವರೆ ಗಿಡ, ತರಗುಣಿ ಮತ್ತು ಹಳ್ಳು ಎಲ್ಲ ಹಾಕಿದ್ದೀನಿ ಫ್ರೆಂಡ್, ಮನೆಗಾಗುತ್ತೆ ಅಂತ. ನೋಡಿ, ಇದು ನಮ್ಮ ತೋಟ ಇದು. ಮತ್ತು ಇದು ಸ್ಫಟಿಕ ಹೂವು, ನೀಲಿ ಸ್ಫಟಿಕ. ಈಗ ಸ್ಫಟಿಕ ಹೂವು ಟೈಮ್ ಅಲ್ವಾ, ಬರ್ತಿದೆ. ರೋಸ್ ಗಿಡ ಇದ್ದು ಒಂದೆರಡು ಕಟ್ ಮಾಡಿಬಿಟ್ಟಿದ್ದೀನಿ, ಒಡ್ಕೊಂಡಿದೆ ಅದು. ಮತ್ತು ಇದು ಮರಳೆ ಗಿಡ. ಇದೇ ನಮ್ಮ ಪಂಪ್ ಹೌಸು. ಇದ್ರ ಕೀ ತಂದಿಲ್ಲ, ನೆಕ್ಸ್ಟ್ ಸಾರಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಕಾಕಟ ಗಿಡನೆಲ್ಲನೂ ಚಿಕ್ಕ ಚಿಕ್ಕ ಗಿಡ ತಂದಾಕಿದ್ದು, ಇಷ್ಟು ದೊಡ್ಡ ಗಿಡ ಆಗಿದೆ. ಇದು ತುಂಬ ಚೆನ್ನಾಗಿ ಹೂವು ಬರುತ್ತೆ. ನಮ್ಮ ಮನೆಗೆ ಇದರೆಲ್ಲ ಸಾಕಾಗುತ್ತೆ, ಫೋಟೋಗೆಲ್ಲ ಹೂವು. ಮತ್ತು ಸುವರ್ಣಗೆಡ್ಡೆ ಇನ್ನೂ ಬಂದಿಲ್ಲ, ಚಿಕ್ಕ ಗಿಡ. ಕರಿಬೇವಿನ ಸೊಪ್ಪು, ಚಿಪ್ಪೆ ಗಿಡ, ಒಂದು 4-5 ಸೀಬೆಕಾಯಿ ಗಿಡ ಇದೆ. ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ, ಟೇಸ್ಟು ತುಂಬ ಚೆನ್ನಾಗಿದೆ. ಇದು ವೈಟ್ ಸ್ಫಟಿಕ. ಇದು ಬಟರ್ ಫ್ರೂಟ್ ಗಿಡ. ಪಾಟಲ್ಲೇ ಗಿಡ ಬೀಜ ಹಾಕಿ ಗಿಡ ಬರೆಸಿ ತೊಗೊಬಂದು ಹಾಕಿರೋದು ಫ್ರೆಂಡ್ಸ್. ಇದೆ ಎಷ್ಟು ದೊಡ್ಡ ಗಿಡ ಆಗಿದೆ. ಈಗ ಕಬ್ಬೆಲ್ಲ ನಮಗೆ ಇಲ್ಲೇ ಸಿಗುತ್ತೆ ಸಂಕ್ರಾಂತಿಗೆ. ಇದೆ ನೋಡಿ, ನಾವು ಸೊಪ್ಪು ಎಲ್ಲ ಬೆಳ್ಕೊಂಡಿರೋದು. ಇದು ಕೆರೆನಲ್ಲಿ ಸಿಗುವಂಥ ಒಣಗೊನೆ ಸೊಪ್ಪು. ಇದನ್ನು ಕಿತ್ಕೊಬಂದು ನಾನು ಪಾತಿನಲ್ಲಿ ಹಾಕಿ ಬೆಳೆಸಿದ್ದೀನಿ ಫ್ರೆಂಡ್ಸ್, ಒಣಗೊನೆ ಸೊಪ್ಪನ್ನ. ಇದು ಅರಿಶಿನ. ಮತ್ತಿದು ಒಂದು 20 ಕನಕಾಂಬರ ಗಿಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಹೂ ಬರುತ್ತೆ. ಇದು ಸ್ವಲ್ಪ ಬಿಸಿಲಿರೋದ್ರಿಂದ, ಮಳೆಗಾಲದಲ್ಲೂ ತುಂಬ ಚೆನ್ನಾಗಿ ಹೂ ಸಿಗ್ತಿದೆ ನನಗೆ. ನೋಡಿ, ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಹೂ ಸಿಗುತ್ತೆ ನನಗೆ ಡೈಲಿ. ಈಗಂತೂ ಹೂದ ರೇಟ್ ತುಂಬ ಜಾಸ್ತಿ ಇದೆ, ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟು ಜಾಸ್ತಿ ಇದೆ. ಇದೆಲ್ಲ ಸಿಕ್ಕಿದ್ರೆ ನಮಗೆ ಎಷ್ಟೋ ಖುಷಿ. ನಮ್ಮ ಗಿಡದಲ್ಲಿ ಇಷ್ಟು ಹೂವು ಸಿಕ್ತಲ್ಲ ಅನ್ನೋದೊಂದು ಖುಷಿ ನಮಗೆ. ನೋಡಿ, ಇದೇ ಒಣಗೊನೆ ಸೊಪ್ಪು, ಪಾತಿನಲ್ಲಿ ಹಾಕಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಹಾಕಿ 1.5 ತಿಂಗಳೇನೋ ಆಯಿತು ಫ್ರೆಂಡ್ಸ್. ಇನ್ನೂ ಕಿತ್ತಿಲ್ಲ, ಅದು ಚೆನ್ನಾಗಿ ಬರಲಿ ಅಂತ. ಬೆಂಡೆ ಗಿಡ ಎಲ್ಲ ಹಾಕಿದ್ದೀನಿ. ಮತ್ತಿದು ಕೀರೆ ಸೊಪ್ಪು. ಕೀರೆ ಸರಿಯಾಗಿ ಬರ್ತಿರಲಿಲ್ಲ, ಇವಾಗ ಮಳೆ ಜಾಸ್ತಿ ಇರೋದ್ರಿಂದ. ಇದು ಸಬ್ಸಿಗೆ ಸೊಪ್ಪು ಒಂದು ಮಡಿ ಹಾಕಿದ್ದೀನಿ. ಕಳೆ ಎಲ್ಲ ತೆಗಿಬೇಕು, ಒಂದಿನ ಹೋಗೆಲ್ಲ ಕಳೆ ತೆಗಿಬೇಕು. ಮತ್ತಿದು ದಂಟಿನ ಸೊಪ್ಪು, ಬದನೆಕಾಯಿ ಗಿಡ, ಬೆಂಡೆಕಾಯಿ ಗಿಡ ಎಲ್ಲ ಹಾಕಿದ್ದೀನಿ. ಬದನೆ ಗಿಡ ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಕಾಯಿ ಒಂದೆರಡು. ಇದು ರೋಡ್ ಸೈಡೇ ಆಗಿರೋದ್ರಿಂದ, ತೆಂಗಿನ ತೋಟ ಆಗಿರೋದ್ರಿಂದ ತೆಂಗಿನಕಾಯಿ ಬಿದ್ದೋವೆಲ್ಲ ಅಲ್ಲೇ ಪಕ್ಕದಲ್ಲಿರೋಲ್ಲ ತೊಗೊಬಿಡ್ತಾರೆ. ನೋಡಿ, ಇದು ಕುಂಬಳಕಾಯಿ ಗಿಡ. ಮತ್ತು ಸ್ವಲ್ಪ ಜಾಗ ಇತ್ತು ಅಂತ ಅವರೆ ಗಿಡನೆಲ್ಲನೂ ಹಾಕಿದ್ದೀವಿ. ಇಷ್ಟು ಆಗೈತೆ, ಎಲ್ಲೂ ಗ್ಯಾಪ್ ಬಿಟ್ಟಿಲ್ಲ, ಎಲ್ಲ ಹಾಕಿದ್ದೀನಿ ಅವರೆ ಗಿಡ ಎಲ್ಲನೂ. ಸೀಬೆಕಾಯಿ ಗಿಡ ಅಂತೂ ಕಾಯಿ ಜಾಸ್ತಿ ಭಾರ ತಡಿನಾರ್ದೆ ಕೆಳಗಡೆನೇ ಬಿದ್ದೋಗಿದೆ. ನೋಡಿ, ಅಷ್ಟೊಂದು ಕಾಯಿ ಬಿಟ್ಟಿದೆ ಅದು. ಮತ್ತಿದು ನೇರಳೆ ಗಿಡ. ನೋಡಿ, ರೋಡ್ ಸೈಡ್ ಇದೆ ತೋಟ ಇದು ಪೂರ್ತಿ. ಇನ್ನೂ ಬೇಬಿ ಕನ್ ಹಾಕ್ತಾರೆ, ಇನ್ನೂ ಹಾಕಿಲ್ಲ ಬೇಬಿ ಕನ್ನ. ನಾವು ಉಳಿಸಿ ಅರ್ಧ ಮಾಡಿದ್ದೀವಿ. ಇದು ಬಾಳೆಗೊನೆ. ನಮ್ಮದು ಬೋರ್ವೆಲ್ ತೆಗೆಸಿರೋದು, ಇಲ್ಲೇ ಸಿಕ್ಕಿರೋದು ನಮಗೆ ನೀರು. ಇದು ಹಾವೆಲ್ಲ ಬರುತ್ತೆ ಅಂತ ನಾಗದಳೆ ಗಿಡ ಹಾಕಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಬದನೆಕಾಯಿ ತುಂಬ ಚೆನ್ನಾಗಾಗುತ್ತೆ, ಇದು ಸಾಂಬಾರೆಲ್ಲನೂ.
ಡೈರ ಗಿಡ, ಮೂಲಂಗಿ, ಮತ್ತು ಇದು ಅವರೆ ಗಿಡ ಹಾಕಿದ್ದೀವಿ. ಇದೆಲ್ಲ ಬಿತ್ತನೆಗೆ ಬಿಟ್ಬಿಟ್ಟಿದ್ದೀವಿ. ಕೀರೆ ಸೊಪ್ಪಂದು ಬೀಜ ಎಲ್ಲ ಒಂದು 50 ಗಿಡ ಇದೆ ತೆಂಗಿನ ಗಿಡ. ಮತ್ತೆ ಒಂದು 100 ಗಿಡ ಹಾಕಿದ್ದೀವಿ. ಚಿಕ್ಕ ಗಿಡಗಳೆಲ್ಲ ಮತ್ತೆ ಹಾಕಿರೋದು. ದೊಡ್ಡದೆಲ್ಲ ಕಾಯಿ ಬತ್ತಿರೋದೆಲ್ಲ ಒಂದು 50 ಗಿಡ ಇದೆ. 1000 ಕಾಯಿ ಸಿಗುತ್ತೆ ಫ್ರೆಂಡ್ಸ್ ಒಂದು 3 ತಿಂಗಳಿಗೆ. ನೋಡಿ ಇದು ಕನಕಾಂಬರ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಅದ್ರ ಜೊತೆಲಿ ಒಂದೊಂದು ಚಿಂತಾಮಣಿ ಗಿಡನೂ ಹಾಕಿದ್ದೀವಿ ಫೋಟೋಗಾಗುತ್ತೆ ಅಂತ. ಇದು ನೋಡಿ ಫ್ರೆಂಡ್ ಕೆರೆ ಒಣಗೊನೆ. ಇದು ದೃಷ್ಟಿ ದೋಷಕ್ಕೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಕಣ್ಣಿನ ಪ್ರಾಬ್ಲಮ್ ಇರೋಲ್ಲ ಇದು ತಿನ್ನಬೇಕು ಈ ಸೊಪ್ಪು. ನೋಡಿ ಇದನ್ನು ಕೆರೆಯಿಂದ ತಂದು ನಾನು ಹೊಲದಲ್ಲೇ 2 ಪಾತಿಗೆ ನಾಟಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು. ಈ ಸೊಪ್ಪು ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು. ಕೆರೆಯಲ್ಲಿ ಮಾತ್ರ ಸಿಗುತ್ತೆ ಅಂತ ಅಲ್ಲ, ಇದನ್ನು ತಂದು ನಾಟಿ ಮಾಡಿಕೊಂಡ್ರೆ ಒಂದು ಪಾತಿನಲ್ಲಿ ಹಾಕ್ಕೊಂಡ್ರೆ ಮಾಮೂಲಿ ಸೊಪ್ಪು ಥರನೇ ಒಂದು ಕಡೆಯಿಂದ ಕುಯ್ಕೊಂಡು ಸೋಸ್ಕೊಂಡು ನಾವು ಅಡುಗೆ ಮಾಡ್ಕೊಬೋದು. ಈ ಸೊಪ್ಪು ಯಾರ್ಯಾರಿಗೆ ಇಷ್ಟ ಅವರೆಲ್ಲ ನಮಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು. ಮಳೆ ಅಂತೂ ಇವಾಗ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು. ತೆಂಗಿನಕಾಯಿ ಬಿದ್ದಿತ್ತು ಫ್ರೆಂಡ್ಸ್ ಒಂದು 7-8. ಅಲ್ಲೆಲ್ಲ ಹುಡುಕಿ ತೆಂಗಿನಕಾಯಿ ಎಲ್ಲ ಎತ್ಕೊಬಂದೆ. ಅದು ಬಿಡಲ್ಲ, ಎಲ್ಲ ಎತ್ಕೊಂಡ್ಬಿಡ್ತಾರೆ. ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ತೋಟ. ನಾವಿಲ್ಲಿ ಪಕ್ಕದೂರಿಂದ ಹೋಗ್ಬೇಕು. 1-2 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಗೂ ತೋಟಕ್ಕೆ. ಮತ್ತು ಕರ್ಬೇವಿನ ಸೊಪ್ಪು ಮನೇಲಿ ಇರಲಿಲ್ಲ, ಸ್ವಲ್ಪ ಎಲ್ಲ ಕಿತ್ತಿಡ್ಕೊಂಡಿದೆ. ನೋಡಿ ಇದೆಲ್ಲ ನಮ್ಮ ತೋಟದಲ್ಲಿ ನಾವು ಬೆಳೆದಿರೋವಂಥ ಸೊಪ್ಪು, ಹೂವು, ತರಕಾರಿನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಡೈರ ಹೋಗ್ಬಿಟ್ಟಿತ್ತು, ಚಿಪ್ಪಕಾಯಿ 1-2 ಬಿಟ್ಟಿತ್ತು. ನೋಡಿ ಇದೆಲ್ಲ ನಮ್ಮದೇ ತೋಟದ್ದು. ಒಣಗೊನೆ ಸೊಪ್ಪು ಕುಯ್ದಿದೆ ಅಂತ ತೋರಿಸಿದ್ನಲ್ಲ, ಒಣಗೊನೆ ಸೊಪ್ಪು ಕುಯ್ಕೊಂಡು ತಗೊಬಂದೆ. ಸಬ್ಸಿಗೆ ಸೊಪ್ಪು ದೊಡ್ಡದಾಗಲಿ ಅಂತ ಕಿತ್ತಿಲ್ಲ, ಒಂದು ಸ್ವಲ್ಪ ಕಿತ್ಕೊಂಡಿದ್ದೆ ಕಡಲೆ ಸಾಂಬಾರಿಗೆ ಅಂತ.